ರಣ ಬಿಸಿಲಿನಿಂದ ಕಂಗೆಟ್ಟಿದ್ದ ಕರುನಾಡಿಗೆ ಮಳೆರಾಯ ತಂಪೆರೆದಿದ್ದಾನೆ. ನಿಮ್ಮೂರಲ್ಲೂ ಮಳೆ ಆಗಿದ್ಯಾ? ಎಲ್ಲೆಲ್ಲಿ ಮಳೆ ಆಯ್ತು ಅಂತ ತೋರಿಸ್ತೀವಿ, ಈ ರಿಪೋರ್ಟ್ ನೋಡಿ. ಸೂರ್ಯನ ಶಿಕಾರಿಗೆ ಇಡೀ ಕರ್ನಾಟಕವೇ ಕಾದ ಕಾವಲಿಯಂತಾಗಿದೆ. ಜನ ರಣ ಬಿಸಿಲಿನ ಝಳಕ್ಕೆ ಕಂಗಾಲಾಗಿದ್ದಾರೆ. ಈ ಮಧ್ಯೆ ವರುಣ ಎಂಟ್ರಿ ಕೊಟ್ಟು ಜನರಲ್ಲಿ ಮಂದಹಾಸ ಮೂಡಿಸಿದ್ದಾನೆ. ಮಲೆನಾಡಿನಲ್ಲಿ ಮೊದಲ ಮಳೆಯ ನರ್ತನ. ಕೊಪ್ಪಳ, ಗದಗ, ಬೀದರ್ಗೂ ವರುಣ ಎಂಟ್ರಿ. ಹೌದು, ರಣರಣ ಬಿಸಿಲಿಗೆ ಬಳಲಿ ಬೆಂದಿದ್ದ ಮಲೆನಾಡ ಭಾಗದ ಜನರಿಗೆ ಮಳೆರಾಯ ಕೊಂಚ ಮಟ್ಟದ ರಿಲೀಫ್ ಕೊಟ್ಟಿದ್ದಾನೆ. ಬೆಳಿಗ್ಗಿನಿಂದಲೇ ಶಿವಮೊಗ್ಗ ನಗರದಲ್ಲಿ ಗುಡುಗು ಸಿಡಿಲ ಸಹಿತ ಉತ್ತಮ ಮಳೆಯಾಗಿದೆ. ಇನ್ನು ಮೂಡಿಗೆರೆ ತಾಲೂಕಿನ ಬೆರಗೂರಿನಲ್ಲಿ ಮಳೆಯ ನಡುವೆ ಭರ್ಜರಿ ಬಾಡೂಟ ಸವಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸುರಿದ ಮಳೆಗೆ ಜನ ಕೂಲ್ ಆಗಿದ್ರು. ಕೊಪ್ಪಳದಲ್ಲೂ ಮಳೆಯಾಗಿದ್ದು 15 ನಿಮಿಷ ಗುಡುಗು ಸಿಡಿಲು ಸಹಿತ ಸುರಿದ ಮಳೆಗೆ ನವಲಿ ತಾಂಡಾದ ತುಳಜಾ ಭವಾನಿ ದೇಗುಲದ ಗೋಪುರಕ್ಕೆ ಹಾನಿಯಾಗಿದೆ. ಇನ್ನು ಬೀದರ್ನಲ್ಲಿ ಮಳೆರಾಯನ ಅವಾಂತರಕ್ಕೆ ವಿದ್ಯುತ್ ಕಂಬ, ಮರಗಳು ನೆಲಕ್ಕೆ ಉರುಳಿದ್ವು. ಕೆಲ ಕಡೆ ಮನೆಯ ತಗಡಿನ ಶೀಟ್ಗಳು ಹಾರಿ ಹೋಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಉತ್ತರ ಕರ್ನಾಟಕ, ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು, ಕೆಲ ಕಡೆ ಅವಾಂತರ ಸೃಷ್ಟಿಯಾಗಿದ್ರೂ ಮಳೆ ಬಂದಿದ್ದು ನಿಟ್ಟುಸಿರು ಬಿಡುವಂತಾಗಿದೆ. ರಣ ಬಿಸಿಲಿನಿಂದ ಕಂಗೆಟ್ಟಿದ್ದ ಕರುನಾಡಿಗೆ ಮಳೆರಾಯ ತಂಪೆರೆದಿದ್ದಾನೆ. ನಿಮ್ಮೂರಲ್ಲೂ ಮಳೆ ಆಗಿದ್ಯಾ? ಎಲ್ಲೆಲ್ಲಿ ಮಳೆ ಆಯ್ತು ಅಂತ ನಾವು ತೋರಿಸ್ತೀವಿ, ಈ ರಿಪೋರ್ಟ್ ನೋಡಿ. ನೋಡಿ, ಈಗಾಗಲೇ ಈ ವರ್ಷದ ಮೊದಲ ಮಳೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಗ್ತಾ ಇರೋದು. ಬೀದರ್ನಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ, ಗದಗದಲ್ಲಾಗಿದೆ. ಮಳೆ ಅಬ್ಬರಕ್ಕೆ ಕೊಪ್ಪಳದಲ್ಲಿ ಸಿಡಿಲು ಗುಡುಗಿನ ಸಮೇತ ಭಾರೀ ಮಳೆಯಾಗಿದ್ದು, ದೇಗುಲದ ಗೋಪುರಕ್ಕೆ ಸಿಡಿಲು ಹೊಡೆದು ಗೋಪುರ ಕೂಡ ಬಿರುಕು ಬಿಟ್ಟಿರೋದನ್ನ ನೋಡಿದ್ವಿ. ಬಿಸಿಲಿನಿಂದಾಗಿ ಕಂಗೆಟ್ಟಿದ್ದಂತಹ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರೈತರು ಕಾಯ್ತಾ ಇದ್ರು, ಯಾವಾಗ ಮಳೆ ಆಗುತ್ತೆ ಈ ಬಾರಿಯ ಮಳೆ ಅಂತ ಹೇಳಿ. ಈಗ ಮಳೆಯಾಗಿರುವಂಥದ್ದು ಎಲ್ಲ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.